ಕರ್ತರೆ ನಿನ್ನೆಯ ಮಂದಿರದಲ್ಲಿ ಇರಲು ಹರ್ಷಿಸುವೆ, ನಿನ್ನ ನಾಮವ ಭುಜಿಸಿ ಹಾಡುತ್ತ ನಾನು ಎಂದಿಗೂ ಆನಂದಿಪೆ. ಪ್ರೀತಿಯ ನನ್ನ ಸಹೋದರ ಸಹೋದರಿಯರೇ, ಕೃಪಾಸನ ಮಾತೆಯ ಕೃಪೆಯಿಂದ ನನಗೆ ನನ್ನ ಜೀವನದಲ್ಲಿ ಸಿಕ್ಕಿದಂತಹ ಅನುಗ್ರಹಗಳನ್ನು ಮಾತೆಯ ಸಾನ್ನಿಧ್ಯದಲ್ಲಿ ಬಂದು ನಿಂತು ಮಾತೆಗೆ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನನಗೆ ಸಿಕ್ಕಿದ ಈ ಅವಕಾಶಕ್ಕಾಗಿ ದೇವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಾನು ಹೈಸ್ಕೂಲ್ ಟೀಚರ್. ಫಾದರ್ ಜೋಸೆಫರು ಹೇಳುವ ಹಾಗೆ ಯಾವ ಯೋಗ್ಯತೆಯೂ ಇಲ್ಲದೆ, ಮೆರಿಟೂ ಇಲ್ಲದೆ ನನಗೆ ದೇವರು ಕೊಟ್ಟಂತಹ ಒಂದು ಉದ್ಯೋಗ ಟೀಚಿಂಗ್ ಪ್ರೊಫೆಷನ್. ನನಗಿಂತಲೂ ಹೆಚ್ಚು ಅಂಕ ಗಳಿಸಿದಂಥ ರ್ಯಾಂಕ್ ಇರುವಂಥ ಎಷ್ಟೋ ವಿದ್ಯಾರ್ಥಿಗಳಿದ್ದರು. ಆದರೂ ನನಗೆ ದೇವರು ನನ್ನನ್ನು ಕರೆದು ಸೆಲೆಕ್ಷನ್ ಮಾಡಿ ನನಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಈಗ ನಾನು HM ಆಗಿ ಕೆಲಸ ಮಾಡುತ್ತಾ ಇದ್ದೇನೆ. 4 ವರ್ಷ ಆಯಿತು ನನಗೆ ಪ್ರಮೋಷನ್ ಆಗಿ, ಅದು ಕೂಡ 0 ಮೆರಿಟಿನಿಂದ. ಯಾವುದು ನನ್ನ ಯೋಗ್ಯತೆಯಲ್ಲ, ಖಂಡಿತವಾಗಿ ನಾನು ಅದಕ್ಕೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಯೋಗ್ಯತೆಯಿಂದ ನನಗೆ ಸಿಕ್ಕಿದಲ್ಲ, ದೇವರ ಕೃಪೆ ಕರುಣೆಯಿಂದ. ಆ ದೇವರೇ ನನ್ನನ್ನು ಮುನ್ನಡೆಸುತ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು 2022ರಲ್ಲಿ ನಾನಿಲ್ಲಿ ಬಂದು ಒಡಂಬಡಿಕೆ ಮೊದಲ ಬಾರಿಗೆ ಮಾಡಿದ್ದು. ಅದರ ನಂತರ ಒಂದು ಸಲ ನಾನು ಕಳೆದ ವರ್ಷ ಇಲ್ಲಿ ಬಂದು ಸಾಕ್ಷ್ಯ ಹೇಳಿದ್ದೇನೆ. ಇದು ನನ್ನ 2ನೇ ಸಾಕ್ಷ್ಯ. ನವಂಬರ್ ತಿಂಗಳಲ್ಲಿ, ನವಂಬರ್ 2024ರಲ್ಲಿ ನನಗೆ ಹೆರ್ಪಸ್ ಝೋಸ್ಟರ್ ಅಂತ ಹೇಳಿಕೊಂಡು ಒಂದು ಕಠಿಣವಾದಂತಹ ಒಂದು ಕಾಯಿಲೆ ಉಂಟಾಯಿತು. ನಮ್ಮ ಕಡೆ ಎಲ್ಲ ಕನ್ನಡದಲ್ಲಿ ಅದಕ್ಕೆ ಸರ್ಪ ಸುತ್ತು ಅಂತ ಹೇಳ್ತಾರೆ. ಕುತ್ತಿಗೆಯ ಸುತ್ತಲೂ ಗುಳ್ಳೆ ಗುಳ್ಳೆ ಥರ ಬಂದು ಬಹಳ ಕೆಟ್ಟದಾದ ನೋವನ್ನು ಕೊಡುವಂತಹ ಒಂದು ರೋಗ ಅದು. ಅಥವಾ ಸೊಂಟದಲ್ಲಿ ಬರ್ತದೆ, ಎದೆಯಲ್ಲಿ ಬರ್ತದೆ. ಅದರ ನೋವು ಎಷ್ಟು ಅಂದರೆ ಅದು ತಾಳಲಿಕ್ಕೆ ಆಗೋದಿಲ್ಲ, ಅಷ್ಟು ಕಠಿಣವಾದಂತಹ ನೋವು, ಉರಿ, ಅದನ್ನು ಸಹಿಸಲಿಕ್ಕೆ ಅಸಾಧ್ಯವಾದದ್ದು. ಆ ರೀತಿಯ ಒಂದು ರೋಗ ನನಗೆ ಬಂದಾಗ ಮಾತೆಯ ಉಡಂಬಡಿಕೆಯ ತೈಲ ಹಾಗೂ ಉಪ್ಪು ಅದನ್ನು ನಾನು ಉಪಯೋಗ ಮಾಡಿಕೊಂಡ ಕಾರಣ ನನಗೆ ಕೆಲವೇ ದಿನಗಳಲ್ಲಿ ಅದು ನನಗೆ ಕಡಿಮೆ ಆಯಿತು. ಸಾಧಾರಣವಾಗಿ ಆ ರೋಗ ಬಂದವರಿಗೆಲ್ಲ 15ರಿಂದ 20, 1 ತಿಂಗಳು, 2 ತಿಂಗಳು ಆ ನೋವು ಅವರು ಅನುಭವಿಸಿದ್ದು ನನಗೆ ಚೆನ್ನಾಗಿ ಗೊತ್ತಿದೆ. ಉಳಿದವರು ಹೇಳಿದ್ದಾರೆ ನನ್ನ ಹತ್ರ, ಅದು ಬಹಳ ಡೇಂಜರ್ ರೋಗ, ಅದು ಸುತ್ತು ಹಾಕಿದರೆ ಅದು ತೀರಿ ಹೋಗ್ತಾರೆ, ಮರಣ ಹೊಂದುತ್ತಾರೆ, ಅಂತಹ ಕೆಟ್ಟದಾದ ಕಾಯಿಲೆ ಅದು. ಆದರೆ ನನಗೆ ದೇವರ ಕೃಪೆಯಿಂದ ಕೇವಲ 1 ವಾರದಲ್ಲಿ ಅದು ಕಡಿಮೆ ಆಯಿತು. ನಾನು ಡ್ಯೂಟಿಗೆ ಬರಲು ಸಾಧ್ಯ ಆಯಿತು ನನ್ನಿಂದ. ಆದರೆ ಒಂದು ಕೆಟ್ಟ ಒಂದು ಸಮಸ್ಯೆ ನನ್ನನ್ನು ಆವರಿಸಿತು. ಇಡೀ ಶರೀರದಲ್ಲಿ ಎಲ್ಲ ನನಗೆ ಅದು ತುರಿಕೆ ಶುರುವಾಯಿತು. ತುರಿಕೆ ಅಂದರೆ ದೊಡ್ಡ ಗುಳ್ಳೆ ಥರ ಅದು ಕಾಣಲಿಕ್ಕೆ ಶುರುವಾಯಿತು. ಅದು ಬಹಳ ಕಷ್ಟ ಆಯಿತು ನನಗೆ ಸಹಿಸ್ಕೊಳ್ಳಿಕ್ಕೆ. ಮಾತೆಯ ಒಡಂಬಡಿಕೆಯ ತೈಲವನ್ನು ನಾನು ಲೇಪಿಸ್ತಾ ಇದ್ದೆ, ಉಪ್ಪನ್ನು ತೆಗೆದುಕೊಳ್ಳುತ್ತಾ ಇದ್ದೆ. ಆ ಮುಖಾಂತರವಾಗಿ ಸ್ವಲ್ಪ ನೋವು ನನಗೆ ಕಡಿಮೆ ಕೊಡ್ತಾ ಇತ್ತು. ಹಾಗೆ ನಾನು ಡಿಸೆಂಬರ್ 4ನೇ ತಾರೀಕು ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಅಲ್ಲಿ ನಾವು ಹಾಕುವಂತಹ ಒಂದೊಂದು ಬೊಟ್ಟು ಎಣ್ಣೆಯ ತೆಗೆದು ನಾನು ನನ್ನ ಶರೀರದಲ್ಲಿ ಲೇಪನ ಮಾಡಿದೆ. ಅದೇ ದಿನ ನಾನು ಮಂಗಳೂರಿನವಳು. ನಾನು ಅಲೆಪ್ಪಿ ಟ್ರೈನಲ್ಲಿ ದಿನಾಲು ಯಾವಾಗಲೂ ನಾನು ಬರುವುದು. ಇದು 10ನೇ ಸಲ ನಾನು ಇಲ್ಲಿಗೆ ಬರ್ತಾ ಇರೋದು. ಪ್ರತಿ 3 ತಿಂಗಳಿಗೊಮ್ಮೆ ನಾನು ಇಲ್ಲಿ ಬಂದು ಒಡಂಬಡಿಕೆ ಮಾಡುತ್ತಾ ಇರುವಂತಹ ಒಬ್ಬಳು ವ್ಯಕ್ತಿ. ಯಾವತ್ತೂ ನಾನು ಒಡಂಬಡಿಕೆಯಿಂದ ದೂರ ಉಳಿದಿಲ್ಲ. ಆ ಮಾತಿನ ನನ್ನ ಕೈ ಹಿಡಿದು ಮುನ್ನಡೆಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ. ಅಷ್ಟು ದೂರದಿಂದ ಎಲ್ಲರೂ ಹೇಳ್ತಾ ಇದ್ದರು, ಅವಳಿಗೆ ಏನು ಹುಚ್ಚ, ಯಾಕೆ ಅಷ್ಟು ದೂರ ಹೋಗ್ತಾ ಇದ್ದಾಳೆ, ಯಾಕೆ ಈ ಪೇಪರ್ನ ಈ ರೀತಿ ಕೊಡ್ತಾ ಇದ್ದಾಳೆ ಅಂತೇಳಿ ಗೇಲಿ ಮಾಡಿದವರು ಇದ್ದಾರೆ. ಆದರೆ ಅದರ ಅನುಗ್ರಹ ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುವುದು ಅನುಗ್ರಹದ ಮಹತ್ವ ಏನು ಅಂತ ಹೇಳಿಕೊಂಡು. ಆ ಅನುಗ್ರಹದ ಮಹತ್ವವೇ ಇದು 2ನೇ ಸಲ ನನ್ನನ್ನು ಇಲ್ಲಿ ತಂದು ನಿಲ್ಲಿಸಿದೆ. ಆ ತುರಿಕೆ ಬಹಳ ಕೆಟ್ಟದಾಗಿ ನನ್ನನ್ನು ಕಾಡಿಸ್ತಾ ಇತ್ತು. ಇಲ್ಲಿ ಬಂದೆ, ಆ ಎಣ್ಣೆ ಹಚ್ಚಿದೆ. ಅದೇ ದಿನ ಟ್ರೈನಲ್ಲಿ ಹೋಗ್ತಾ ಇದ್ದಾಗ ಸುಮಾರು, ನೀವು ನಂಬ್ತೀರೋ ಇಲ್ಲವೋ, ಒಂದು ಮಧ್ಯರಾತ್ರಿಯವರೆಗೂ ಇಡೀ ಶರೀರ ನನಗೆ ತುರಿಸಿ ದಪ್ಪದ ಗುಳ್ಳೆ ಬಂದಿತ್ತು ನನ್ನ ಶರೀರದಲ್ಲಿ. ಬಹಳ ನೋವಾಯಿತು ನನಗೆ. ಕೊನೆಯಲ್ಲಿ ಆವತ್ತು ಕಂಡು ಬಂದಂತಹ ಆ ತುರಿಕೆ ಇವತ್ತಿನವರೆಗೂ
ಮತ್ತೆ ಅದು ಮರುಕಳಿಸಲಿಲ್ಲ ಎಂದು ಹೇಳಲಿಕ್ಕೆ ನಾನು ಬಹಳ ಖುಷಿಪಡುತ್ತೇನೆ. ಮಾತೆಯ ಆಶೀರ್ವಾದದಿಂದ, ಕೃಪಾವರದಿಂದ ಮಾತೆ ಅದನ್ನು ನನ್ನ ಶರೀರದಿಂದಲೇ ತೆಗೆದುಬಿಟ್ಟರು. ಅದಕ್ಕೆ ಮೇರಿ ಮಾತೆಗೆ, ಯೇಸು ಸ್ವಾಮಿಗೆ 1000 ಕೃತಜ್ಞತೆಯನ್ನು ನಾನು ಸಲ್ಲಿಸ್ತೇನೆ. ಇನ್ನೊಂದು ಏನಂದರೆ, ಡಿಸೆಂಬರ್ 18ನೇ ತಾರೀಕು ನಮ್ಮ ಸ್ಕೂಲ್ ಡೇ. ಅದೇ ದಿನ ನಾನು ಸ್ಟೇಜ್ ಹತ್ತಬೇಕಾದ್ರೆ ಕಾಲು ಜಾರಿ ಬಿದ್ದುಬಿಟ್ಟೆ. ಅಲ್ಲೇ ನನ್ನ ಕಾಲಿನ ಸೈಡಿನಲ್ಲಿ ಒಂದು ಸಣ್ಣ ಕ್ರ್ಯಾಕ್ ಮತ್ತು ಬೆರಳಿನ ಮುಂಭಾಗದಲ್ಲಿ ಸ್ವಲ್ಪ ಮೇಲ್ಗಡೆ ಒಂದು ಕ್ರ್ಯಾಕ್. ಹಾಗೆ ನಾನು POP ಬ್ಯಾಂಡೇಜ್ ಹಾಕಬೇಕಾಗಿ ಬಂತು. ಕೆಲವು ದಿನಗಳು ನಾನು ರೆಸ್ಟ್ ತಗೊಳ್ಬೇಕಾಗಿ ಬಂತು. ಸುಮಾರು 55 ವರ್ಷ ಪ್ರಾಯ ನನಗೀಗ. ನನ್ನ ಸಹೋದರಿಯರು 5 ಮಂದಿ ಸಿಸ್ಟರ್ಸ್, ಮಗ ಡಾಕ್ಟರ್, ಅವರೆಲ್ಲರೂ ನನ್ನನ್ನು ಹೆದರಿಸಿದರು. ನೋಡು, ನಿನ್ನ ಪ್ರಾಯ ಇದು ಎಲುಬುಗಳು ಕೂಡುವ ಸಮಯ ಅಲ್ಲ, ತುಂಬ ಜಾಗ್ರತೆ ಮಾಡಬೇಕು. 3 ತಿಂಗಳು ನೀನು ಕೂತಲ್ಲೇ ಇರಬೇಕು, ಇಲ್ಲ ಅಂದರೆ ಖಂಡಿತ ನಿನಗೆ ಅದು ಮತ್ತೆ ಕೂಡುವುದಿಲ್ಲ. ನಿನ್ನ ಜೀವನ ಪರ್ಯಂತ ನೀನು ಒಂಟಿ ಕಾಲಲ್ಲಿ ಅಥವಾ ಬಹಳ ಕಷ್ಟಪಟ್ಟು ನೀನು ನಡೆಯಬೇಕಾದ ಪರಿಸ್ಥಿತಿ ನಿನಗೆ ಬರುತ್ತದೆ. ಜಾಗ್ರತೆ ಮಾಡು ಅಂತ ಇದೇ ಎಲ್ಲರೂ ಹೇಳುವಂಥದ್ದು. ನಾನು ನನ್ನ ತಾಯಿಯಲ್ಲಿ ನಂಬಿಕೆ ಇರುವ ಕಾರಣ ನನ್ನ ತಾಯಿಯಲ್ಲಿ ನಾನು ಹೇಳಿಕೊಂಡೆ, ತಾಯಿ ಅವರು ಏನು ಹೇಳ್ತಾರೆ ಅಂತ ಅವರಿಗೆ ತಿಳಿಯೋದು. ನನಗೆ ವಿಶ್ವಾಸ ಇದೆ, ನೀನು ನನ್ನನ್ನು ಪುನಃ ನನ್ನನ್ನು ಡ್ಯೂಟಿಗೆ ನೀನು ತಗೊಳ್ತೀಯ ಅಂತ ನಾನು ನನ್ನ ತಾಯಿಯಲ್ಲಿ ಹೇಳಿಕೊಂಡೆ. ಹಾಗೆಯೇ ತಾಯಿಯ ಉಡಂಬಡಿಕೆಯ ತೈಲವನ್ನು, ಉಪ್ಪನ್ನು ಎಲ್ಲವನ್ನು ನಾನು ತೆಗೆದುಕೊಳ್ಳುತ್ತಾ ಇದ್ದೆ. ನೀವು ನಂಬ್ತೀರೋ ಇಲ್ವೋ, 3ನೇ ವಾರದಲ್ಲಿ ನಾನು ಡ್ಯೂಟಿಗೆ ಹೋಗಿದ್ದೇನೆ. ಸ್ವಲ್ಪ ನೋವು ಕೊಡ್ತಾಯಿತ್ತು, ಕಾಲು ಬಾತಿತ್ತು, ಆದರೂ ಪರವಾಗಿಲ್ಲ. ಹಾಗೆ ನಡೆದುಕೊಂಡು ನಾನು ಚರ್ಚಿಗೂ ಹೋದೆ. ದಿನಾಲು ಚರ್ಚಿಗೆ ಹೋಗ್ತಾ ಇದ್ದೆ. ಒಂದು 3 ವಾರ ನನ್ನನ್ನು ಕೂತುಗೊಳಿಸಿ ಬಿಟ್ಟಿತ್ತು, ಪೂಜೆಯಿಂದ ದೂರ ಮಾಡಿ. ಬಹಳ ಬೇಸರ ಅನಿಸಿತು. ಆದರೂ ಪರವಾಗಿಲ್ಲ, 1 ತಿಂಗಳು ನಾನು 100 ರೂಪಾಯಿ ಖರ್ಚು ಮಾಡಿ ಡೈಲಿ ಪೂಜೆಗೆ ಹೋದವಳು. ಬಹುಶಃ ಇಲ್ಲಿ ಯಾರು ಇದ್ದೀರೋ ನನಗೆ ಗೊತ್ತಿಲ್ಲ. ಡೈಲಿ 100 ರೂಪಾಯಿ ಖರ್ಚು ಮಾಡಿ ಪೂಜೆಗೆ ಹೋಗುವವರು. ಅಲ್ಲಿ ಕೂಡ ನನ್ನನ್ನು ಅವಮಾನ ಮಾಡಿದವರು ಇದ್ದಾರೆ. ಯಾಕೆ 100 ರೂಪಾಯಿ ಖರ್ಚು ಮಾಡಿಕೊಂಡು ಚರ್ಚಿಗೆ ಬರ್ತೀರಾ ಅಂತ ಹೇಳ್ಕೊಂಡು. ಅದರ ಪರಿಣಾಮ ನಾನು ಇಲ್ಲಿ ನಿಂತಿದ್ದೇನೆ ಅಂತ ಬಹಳ ಹೆಮ್ಮೆಯಿಂದ, ಖುಷಿಯಿಂದ ನಾನು ಹೇಳ್ತೇನೆ. ಯಾವುದೂ ನನ್ನ ಸಾಮರ್ಥ್ಯ ಅಲ್ಲ, ಎಲ್ಲವೂ ನನ್ನ ತಾಯಿಯ ಜೀಸಸ್ನ ಗಿಫ್ಟ್ ಅಂತ ಮಾತ್ರ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅವರ ಮೆರಿಟಿನಿಂದಾಗಿ ಮಾತ್ರ, ಅವರ ಕೊಡುಗೆಯಿಂದಾಗಿ ಮಾತ್ರ ನಾನಿಂದು ಡ್ಯೂಟಿ ಮಾಡ್ತಾ ಇದ್ದೇನೆ, ಇಲ್ಲಿ ನಾನು ನಿಂತಿದ್ದೇನೆ. ಇನ್ನೊಂದು ದೊಡ್ಡ ವಿಚಾರ ಏನೆಂದರೆ, ಆ ರೀತಿ ಕಾಲು ಗುಣ ಆಯಿತು, ಚರ್ಚಿಗೆ ಹೋಗಲಿಕ್ಕೆ ಆರಂಭ ಆಯಿತು. SSLC ಎಕ್ಸಾಮ್ ನಡೀತಾ ಇದೆ, ನನಗೆ ಡ್ಯೂಟಿ ಇದೆ. ನಿನ್ನೆ ಮತ್ತು ಇವತ್ತು ಎಕ್ಸಾಮ್ ಇಲ್ಲ. ಇವತ್ತು ಮತ್ತು ನಾಳೆ, ನಿನ್ನೆ ಇತ್ತು, ಇವತ್ತು ಮತ್ತು ನಾಳೆ ಎಕ್ಸಾಮ್ ಇಲ್ಲ. ನಾಡಿದ್ದು ಶುಕ್ರವಾರ ಪುನಃ ನಾನು ಡ್ಯೂಟಿಗೆ ಹಾಜರಾಗಬೇಕಾಗಿದೆ. ಆಗಲೂ ನನ್ನ ತಾಯಿಯಲ್ಲಿ ನಾನು ಹೇಳಿಕೊಂಡೆ, 2-3 ಸ್ಟೆಪ್ಪಲ್ಲಿ ಹತ್ತಬಲ್ಲೆ, ಎಷ್ಟು ಫಾಸ್ಟ್ ಬೇಕಾದ್ರೆ ನಡೀತೇನೆ, ತಾಯಿಯ ಕೃಪೆಯಿಂದ ಮಾತ್ರ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಾನು ಕೇವಲ 55 kg ನನ್ನ ವೆಯ್ಟ್. ಆ 55 kgಯಿಂದ 45 kgಗೆ ನಾನು ಇಳಿದೆ. ಎಲ್ಲರೂ ಗೇಲಿ ಮಾಡಲಿಕ್ಕೆ ಶುರು ಮಾಡಿದರು, ನಿನ್ನ ಅವತಾರ ನೋಡು ಅಂತ ಹೇಳಿಕೊಂಡು. ಈ ರೆಸ್ಟಿನ ಏನು ದಿನಗಳು ಉಂಟೋ, ನನಗೆ ಕಾಲು ಫ್ರ್ಯಾಕ್ಚರ್ ಆಗಿ ನಾಳೆ ಕುಳಿತಂತಹ ಆ ರೆಸ್ಟಿನ ದಿನಗಳು, ಅದರಿಂದ ಎದ್ದಾಗ ನಾನು 45 kg ಇದ್ದ ನಾನು 65 kgಗೆ ಮೇಲೆ ಮಾತೆ ನನ್ನನ್ನು ಅಪ್ ಮಾಡಿದರು, ಗಿಫ್ಟ್ ಕೊಟ್ಟರು ನನಗೆ. ಈಗ ಜನರೆಲ್ಲ ನೋಡಿಕೊಂಡು ಪರವಾಗಿಲ್ಲ, ಸುಧಾರಿಸ್ಕೊಂಡಿದ್ದಾರೆ, ಚೆನ್ನಾಗಿದ್ದಾರೆ, ಸ್ವಲ್ಪ ತೋರ ಆಗಿದೆಯಾ ಅಂತ ಹೇಳಿ ಖುಷಿ ಪಟ್ಟುಕೊಂಡು ಹೇಳ್ತಾರೆ. ಒಂದು ಡಿಮೆರಿಟ್ ಅಲ್ಲಿ ಬಂದಾಗ ಒಂದು ಗಿಫ್ಟ್ ತಾಯಿ ನನಗೆ ಕೊಟ್ಟರು. ಹಾಗಾಗಿ ನನ್ನ ಕಾಲಿನ ಫ್ರ್ಯಾಕ್ಚರಿಗೆ ನಾನು ಇವತ್ತು ಖುಷಿ ಪಡ್ತೇನೆ. ಯಾವುದೇ ರೀತಿಯ ಬೇಸರ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಶಾಲೆಯಲ್ಲಿ ನನಗೆ HM ಆದ ಕಾರಣ ನಾನಾ ರೀತಿಯ ಕೆಲಸಗಳಿವೆ. ಅಲ್ಲಲ್ಲಿ ಪೈಪುಗಳು ಕಟ್ಟಾಗೋದು, ತುಂಬ ಹಣದ ಖರ್ಚಿದೆ. ಆ ಹಣದ ಖರ್ಚಿಗೆಲ್ಲ ಸರ್ಕಾರದಿಂದ ಬರುವುದು ಕೆಲವು ಸಾವಿರಗಳು, ಅದು ಸಾಕಾಗುವುದಿಲ್ಲ. ಆದರೆ ನಾನಲ್ಲಿ 1-2 ವರ್ಷಗಳಿಂದ ನಾನು ಏನೆಲ್ಲ ಕೆಲಸ ಮಾಡಲಿಕ್ಕೆ ಹೊರಡುತ್ತೇನೋ ಅವಾಗೆಲ್ಲವೂ ಗೌರ್ಮೆಂಟಿನಿಂದ ಒಂದಲ್ಲ ಒಂದು ನನಗೆ ಹಣ ಸ್ಯಾಂಕ್ಷನ್ ಮಾಡುವುದರ ಮುಖಾಂತರವಾಗಿ ಹಣದ ಸಮಸ್ಯೆಯನ್ನು ಅಲ್ಲಿ ನನಗೆ ಪರಿಹಾರ ಮಾಡಿ ತಾಯಿ ಕೊಟ್ಟರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹಳ ಕಷ್ಟ ಆಗ್ತಿತ್ತು. ಅಂದರೆ ನನಗೆ ಇರುವಂಥ ಸಂಬಳ
ಅದು ನಮ್ಮ ಖರ್ಚು ಮತ್ತು ಬಡವರ ಸೇವೆ ಏನುಂಟು ಅದು ಮತ್ತು ನಮ್ಮ ಶಾಲೆಯ ಖರ್ಚು ಎಲ್ಲವೂ ಆಗುವಾಗ ಮತ್ತೆ ನಮಗೆ ಉಳಿತಾಯ ಏನೂ ಇಲ್ಲದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳಿಕೊಂಡು ನನಗೆ ಯಾವಾಗಲೂ ನಮ್ಮ ಮನೆಯವರು ಹೇಳ್ತಾ ಇದ್ದರು. ಆದರೆ ನಾನು ಯಾವ ಕೆಲಸವನ್ನು ಪ್ರಾರಂಭ ಮಾಡುತ್ತೇನೋ ನನಗೆ ಗೊತ್ತಿಲ್ಲ, ಯಾವ ಉದ್ದೇಶನೂ ಇಲ್ಲ, ಹಣನೂ ಇಲ್ಲ, ಮೊದಲೇ ಮೀಸಲಾಗಿ ಇಟ್ಟಿಲ್ಲ. ಆದರೆ ಕೆಲಸ ಮಾಡಬೇಕಾದ ಪರಿಸ್ಥಿತಿ ಬರ್ತದೆ, ಮುಂದೆ ಹೋಗ್ತೇನೆ. ಮುಂದೆ ಹೋದಾಗೆ ಕೆಲಸ ಮಾಡಿಸಿದ ಹಾಗೆ ಆ ಕಡೆಯಿಂದ ಸ್ಯಾಂಕ್ಷನ್ ಆಗಿ ಬರ್ತದೆ. ಇದೊಂದು ತಾಯಿಯ ಭಯಂಕರವಾದ ಗಿಫ್ಟನ್ನು ನಾನು ಕಂಡುಕೊಂಡದ್ದು. ನನಗೆ ಯಾವಾಗ ಸಮಸ್ಯೆ ಬರ್ತದೋ ಸ್ಕೂಲಲ್ಲಿ ಅವಾಗೆಲ್ಲ ದೇವರು ನನಗೆ ಹಣದ ರೂಪದಲ್ಲಿ ಸಾಕಷ್ಟು ನನಗೆ ಅನುಗ್ರಹವನ್ನು ತಂದು ಕೊಡ್ತಾ ಇದ್ದಾರೆ ಅಂತ ಹೇಳಿಕೆ ನಾನು ಬಹಳ ಖುಷಿ ಪಡ್ತೇನೆ. ಹೀಗೆ ಶಾಲೆಯಲ್ಲಿ ಏನೇ ಮಕ್ಕಳಿಗೆ ರೋಗ ಬಂದರೂ ಫಸ್ಟಿಗೆ ನಾನು ಹಚ್ಚುವುದು ತೈಲಾಭಿಷೇಕ. ಅದರ ಮುಖಾಂತರವಾಗಿ ಅನೇಕ ಮಕ್ಕಳು ಗುಣ ಹೊಂದಿದ್ದಾರೆ. ಸಂತೋಷ ಪಡ್ತೇನೆ. ನಾನು ಮೇರಿ ಮಾತೆಗೆ ಯೇಸು ಸ್ವಾಮಿಯ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ನನ್ನ ಈ ಕಾಲು ಹೀಗೆ ಆದಾಗ ಆ ಮುಖಾಂತರವಾಗಿ ನಾನು ಸ್ಕೂಲಿಗೆ ಒತ್ತಿಕೊಂಡು ಹೋಗ್ತಾ ಇದ್ದಾಗ ನೆಗಾಡಿದವರು ಇರಬಹುದು, ಇದ್ದಾರೆ. ಆದರೆ ನಾನು ತಾಯಿಯಲ್ಲಿ ಹೇಳಿದೆ, ನಾನೇ ತೈಲ ಹಚ್ಚಿ ಗುಣಪಡಿಸಿದಂತಹ ವಿದ್ಯಾರ್ಥಿಗಳ ಮುಂದೆ ನಾನೇ ಡೊಂಕಿಕೊಂಡು ನಡೆಯುವಂಥ ಪರಿಸ್ಥಿತಿ ಬಂದಿದೆ, ತಾಯಿ ನೀನೇ ಕಾಪಾಡು ಅಂತ. ಆ ಮುಖಾಂತರವಾಗಿ ಬಹಳ ಬೇಗವಾಗಿ ತಾಯಿ ನನಗೆ ಗುಣವನ್ನು ಕೊಟ್ಟರು, ಗುಣಪಡಿಸಿಕೊಟ್ಟರು. ಅದಕ್ಕೆ ಮೇರಿ ಮಾತೆಗೂ ಯೇಸು ಸ್ವಾಮಿಗೂ ಸಾವಿರ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರೇಷಿತರ ಕೆಲಸ ಕಾರ್ಯಗಳು ಏನೆಂದರೆ, ನಾನು ಮಾಡುತ್ತಾ ಇದ್ದದ್ದು, ನಾನಿಲ್ಲಿ ಬಂದಾಗಲೆಲ್ಲ 5 ಕಟ್ಟು 6 ಕಟ್ಟು 8 ಕಟ್ಟು ಪತ್ರವನ್ನು ನಾನು ಇಲ್ಲಿಂದ ಹೊತ್ತುಕೊಂಡು ಹೋಗ್ತಾ ಇದ್ದೆ. ತುಂಬ ಭಾರ ಅನ್ನಿಸ್ತಿತ್ತು ಬ್ಯಾಗ್, ಆದರೂ ಕಷ್ಟಪಟ್ಟುಕೊಂಡು ನಾನು ತಗೊಂಡು ಹೋಗ್ತಾ ಇದ್ದೆ. ತಗೊಂಡೋಗಿ ಕೊಂಕಣಿ ಪತ್ರ, ಕನ್ನಡ ಪತ್ರ, ಮಲಯಾಳಂ ಪತ್ರ, ಜಾಸ್ತಿ ಕನ್ನಡವನ್ನು ತಗೊಂಡೋಗ್ತಾ ಇದ್ದೆ. ಸಾಕಷ್ಟು ಅನಿಸ್ಕೊಂಡಿದ್ದೇನೆ, ತೊಂದರೆ ಇಲ್ಲ, ನನಗೆ ಯಾವ ಬೇಸರವೂ ಇಲ್ಲ. ಆದರೂ ಅದನ್ನೆಲ್ಲ ತಗೊಂಡೋಗಿ ನಾನು ಅಲ್ಲಿರುವಂಥ ಜನರಿಗೆ ಕೊಡ್ತಾ ಇದ್ದೆ. ಮತ್ತು ನನ್ನ ಮಕ್ಕಳಿಗೆ ನಾನು ಸಾಧ್ಯವಾದಷ್ಟು, ಬಡ ಮಕ್ಕಳಿದ್ದಾರೆ, ತಂದೆ ಇಲ್ಲದ ಮಕ್ಕಳು, ತಾಯಿ ಇಲ್ಲದ ಮಕ್ಕಳಿದ್ದಾರೆ, ಅವರಿಗೆ ನಾನು ಸಹಾಯವನ್ನು ಮಾಡ್ತೇನೆ. ಯಾರಿಗೆ ಹುಷಾರಿಲ್ಲದೆ ಆಸ್ಪತ್ರೆಯಲ್ಲಿ ಇರುವಂತಹ ಸಂದರ್ಭದಲ್ಲಿ ಭೇಟಿ ಕೊಡ್ತೇನೆ. ಅವರಿಗೂ ನನ್ನಿಂದ ಸಾಧ್ಯವಾದಷ್ಟು ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ ಅಂತ ಹೇಳಲಿಕ್ಕೆ ತಾಯಿ ನನಗೆ ಆಶೀರ್ವಾದ ಮಾಡುತ್ತಾ ಇದ್ದಾರೆ. ಇನ್ನಷ್ಟು ಅವಕಾಶಗಳು ತಾಯಿ ನನಗೆ ಕೊಡುತ್ತಾರೆ. ಇನ್ನೊಮ್ಮೆ ಇಲ್ಲಿ ಒಮ್ಮೆ ಅಲ್ಲ ಅನೇಕ ಸಾರಿ ಇಲ್ಲಿ ಒಂದು ಸಾಕ್ಷಿ ಹೇಳಲಿಕ್ಕೆ ನನ್ನನ್ನು ಅವರು ತಮ್ಮ ದಾಸಿಯನ್ನಾಗಿ ಮಾಡುತ್ತಾರೆ ಅಂತ ಹೇಳಲಿಕ್ಕೆ ಖುಷಿ ಪಡುತ್ತಾ ದೇವರಿಗೆ ಅನಂತ ವಂದನೆಗಳು. സങ്കീർത്തനം 121:3. നിന്റെ കാൽ വഴുതാൻ അവിടുന്ന് സമ്മതിക്കുകയില്ല, നിന്നെ കാക്കുന്നവൻ ഉറക്കം തൂങ്ങുകയില്ല. ചേച്ചി പറഞ്ഞത്, കാല് ഫ്രാക്ചറായിരിക്കുന്ന സമയത്ത് മകൻ പറഞ്ഞു ഇതിന് പെട്ടെന്ന് കൂടുകയില്ല. മകൻ ഡോക്ടറാണ്. അതുപോലെ തന്നെ ഫാമിലിയിൽ 5 പേര് നേഴ്സായിട്ടുണ്ട്. ഇതിൻ്റെ സിറ്റുവേഷനെല്ലാം കണ്ടിട്ട് അവരെല്ലാം അങ്ങനെ ഒരു ഒപ്പീനിയൻ പറഞ്ഞപ്പോൾ ചേച്ചി ഉടനെ പരിശുദ്ധ അമ്മയോട് പ്രാർത്ഥിച്ചു, ഉടമ്പടി തൈലം ഉപയോഗിച്ച് പ്രാർത്ഥിച്ചു. ലീവൊക്കെ എടുക്കേണ്ടി വരും എന്നുള്ളൊരു അവസ്ഥയിലൊക്കെ ആയിരുന്നു, അതല്ലെങ്കിൽ റിസൈൻ ചെയ്യേണ്ടി വരും. അങ്ങനെ ഇതിനെക്കുറിച്ചൊക്കെ ആലോചിച്ചുകൊണ്ടാണ് ദൈവം ആഗ്രഹിക്കുന്നെങ്കിൽ സുഖപ്പെടുത്തി തരണം എന്ന് പ്രാർത്ഥിച്ചുകൊണ്ട് ഉടമ്പടി തൈലം ഉപയോഗിച്ചത്. ചേച്ചിക്ക് സൗഖ്യം ലഭിക്കുകയും ജോലിയിൽ നിന്ന് റിസൈൻ ചെയ്യേണ്ടി വന്നില്ല, അവിടെ തന്നെ നിൽക്കാൻ പറ്റി. അതുകൂടാതെ മറ്റുള്ള കുട്ടികൾക്കുമൊക്കെ എന്തെങ്കിലും ആവശ്യങ്ങൾ വന്നാൽ ചേച്ചി ആദ്യം പത്രമെടുത്ത് കൊടുക്കും എന്നാണ് പറഞ്ഞത്. പത്രമെടുത്ത് കൊടുക്കും, നേർച്ച വസ്തുക്കൾ വെച്ച് അവർക്ക് വേണ്ടി പ്രാർത്ഥിക്കും. ഇതേപോലെ മരണകരമായിട്ടുള്ള ഒരു അസുഖത്തിലൂടെയും ചേച്ചി കടന്നുപോയി. ആ സമയത്തും ചേച്ചി പറഞ്ഞത്, ദൈവത്തോട് പ്രാർത്ഥിച്ചു, അമ്മയുടെ മധ്യസ്ഥയിൽ പ്രാർത്ഥിച്ചു. മരണകരമായ ഒരു അവസ്ഥയിലൂടെ കടന്നുപോയിട്ടും ദൈവം ജീവിതത്തിലേക്ക് തിരിച്ചു കൊണ്ടുവന്നത് അമ്മയുടെ മധ്യസ്ഥത്തിലാണ് എന്നുള്ളതാണ്. മറ്റൊരു കാര്യം പറഞ്ഞത്, വീട്ടിൽ നിന്ന് പള്ളിയിലേക്ക് പോകാൻ 2 കിലോമീറ്റർ ദൂരമുണ്ട്. 100 രൂപ മിനിമം വേണം അങ്ങോട്ടും ഇങ്ങോട്ടും പോയി വരുവാനായിട്ട്. ചേച്ചിക്ക് പോകാൻ ബുദ്ധിമുട്ടുള്ള സമയത്ത് മറ്റുള്ളവരോട് കൊണ്ടുപോകാൻ ആവശ്യപ്പെട്ടിട്ടും അവർ കൊണ്ടുപോകാതിരുന്നപ്പോൾ അധികം സ്പീഡിൽ നടക്കാൻ പറ്റില്ലെങ്കിലും ചെറിയ സ്റ്റെപ്പുകൾ വെച്ച് അത്രയും ദൂരം ദേവാലയത്തിലേക്ക് പോകുവാനായിട്ട് ശ്രമിച്ചു. അങ്ങനെ ശ്രമിച്ച് ദേവാലയത്തിന് അടുത്തെത്തിക്കഴിഞ്ഞപ്പോൾ ചേച്ചിക്ക് മുല്ലപ്പൂവിൻ്റെ സുഗന്ധം ലഭിച്ചു. ആ സുഗന്ധം ലഭിച്ചതിന് ശേഷം ചേച്ചിയുടെ കാലിനുള്ള വേദനകളും മാറിക്കിട്ടി എന്നുള്ളതാണ്. ഇതെല്ലാമാണ് ചേച്ചിയുടെ സാക്ഷ്യം. ഇത്രമാത്രം തീഷ്ണതയോടുകൂടി കഷ്ടപ്പെട്ട് ചേച്ചി ഈശോയെ അനുഗമിക്കുവാനായിട്ടും പരിശുദ്ധ അമ്മയുടെ മാധ്യസ്ഥ അപേക്ഷിക്കുവാനായിട്ടും എല്ലാം എത്തുമ്പോൾ അതിനേക്കാൾ ഉപരി ചേച്ചിയിലൂടെ ദൈവം പ്രവർത്തിക്കുന്നു. ചേച്ചി പ്രാർത്ഥിക്കുന്നവരും അനുഗ്രഹിക്കപ്പെടുന്നു. പരിശുദ്ധ അമ്മയിലൂടെ ദൈവം നൽകിയ എല്ലാ അനുഗ്രഹങ്ങൾക്കും കൈയടിച്ച് നമുക്ക് ദൈവത്തെ മഹത്വപ്പെടുത്താം. യേശുവേ നന്ദി, യേശുവേ സ്തോത്രം, യേശുവേ ആരാധന. അത്യപൂർവ ദൈവാനുഭവങ്ങൾ ഇനി നിങ്ങൾക്കും സ്വന്തം.
ചാനൽ ഇതുവരെ സബ്സ്ക്രൈബ് ചെയ്തിട്ടില്ലെങ്കിൽ ഇപ്പോൾ തന്നെ സബ്സ്ക്രൈബ് ചെയ്യുക. ഈ വീഡിയോ ഇപ്പോൾ തന്നെ നിങ്ങളുടെ സുഹൃത്തുക്കൾക്ക് ഷെയർ ചെയ്തുകൊണ്ട് കർത്താവിൻ്റെ പ്രേക്ഷിതരാകുക.